ಭಾರತದ ಅಂತರಿಕ್ಷ ಸಂಸ್ಥೆಯ 100ನೇ ಬಾಹ್ಯಾಕಾಶ ಮಿಷನ್ ಅನ್ನು ಕಳೆದ ವಾರವಷ್ಟೇ ಉಡಾವಣೆ ಮಾಡಲಾಗಿತ್ತು. ಆದರೆ ಉಡಾವಣೆ ಮಾಡಿದಂಥ ನ್ಯಾವಿಗೇಷನ್ ಉಪಗ್ರಹದಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದ್ದು ಉಪಗ್ರಹವು ತನ್ನ ನಿಗದಿತ ರಾಷ್ಟ್ರೀಯ ಕಕ್ಷೆಯನ್ನು ಸೇರುವಲ್ಲಿ ವಿಫಲವಾಗಿದೆ. ಹೌದು, ಬಾಹ್ಯಾಕಾಶ ತಂತ್ರಜ್ಞರ ಪ್ರಕಾರ ಉಪಗ್ರಹವು ಅಂಡಾಕಾರದ ಕಕ್ಷೆಯಲ್ಲಿ ಸಿಲುಕಿಕೊಂಡಿದ್ದು ತನ್ನ ನಿಗದಿತ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗ್ತಿಲ್ವಂತೆ. ಹೀಗಾಗಿ ಇಸ್ರೋ ಪರ್ಯಾಯ ಕಾರ್ಯತಂತ್ರಗಳನ್ನು ರೂಪಿಸಲಾಗ್ತಾ ಇದೆ ಅಂತ ಇಸ್ರೋ ಮಾಹಿತಿಯನ್ನ ನೀಡಿದೆ. ಇನ್ನು ಈ ಉಪಗ್ರಹ ಭಾರತದ ನ್ಯಾವಿಗೇಷನ್ ಉಪಗ್ರಹಗಳ 2ನೇ ತಲೆಮಾರಿನ ಉಪಗ್ರಹವಾಗಿತ್ತು. ಈ ಉಪಗ್ರಹದ ಉಡಾವಣೆ ಸಕ್ಸಸ್ ಆಗಿದ್ರೆ ಇದು ಭಾರತೀಯ ಉಪಖಂಡದ ಬಳಕೆದಾರರಿಗೆ ನಿಗದಿತ ಸಮಯ, ಸ್ಥಾನ ಮತ್ತು ವೇಗವನ್ನ ನೀಡುವಂತಹ ಗುರಿಯನ್ನ ಹೊಂದಿತ್ತು. ಅಲ್ಲದೆ ಭೂಮಿ, ವಾಯು, ಸಾಗರ ಸಂಚಾರ, ಕೃಷಿ, ನೌಕೆಗಳ ನಿರ್ವಹಣೆ, ಮೊಬೈಲ್ ಲೊಕೇಶನ್ ಆಧಾರಿತಂತಹ ಸೇವೆಗಳು, ಸ್ಯಾಟಲೈಟ್ಗಳ ಕಕ್ಷೆಯ ನಿರ್ಧಾರ, ಇಂಟರ್ನೆಟ್ ಆಫ್ ಥಿಂಗ್ಸ್ ಆಧಾರಿತ ಅಪ್ಲಿಕೇಶನ್ಗಳು, ತುರ್ತು ಸಮಯಾಧಾರಿತ ಸೇವೆಗಳಿಗೆ ನೆರವು ನೀಡಲೆಂದೇ ಉಡಾವಣೆ ಮಾಡಲಾಗಿತ್ತು. ಆದರೆ ತಾಂತ್ರಿಕ ದೋಷ ಕಂಡುಬಂದಂತಹ ಹಿನ್ನೆಲೆ ಬಾಹ್ಯಾಕಾಶ ಯೋಜನೆಗಳ ಮೇಲೆ ಪರಿಣಾಮವೂ ಕೂಡ ಬೀರ್ತಾ ಇದೆ.